ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ವಿನಿತಾ ರಾಜೇಶ್. ಬನ್ನಿ ಇವತ್ತು ಸಹ ಒಂದು ವಿಶೇಷವಾಗಿರುವಂತಹ ನಂಬರ್ಸ್ ಜೊತೆಗೆ ಯಾವ ರೀತಿಯಾದ ಒಂದು ರಿಲೇಶನ್ಶಿಪ್ ಇರುತ್ತೆ ನೋಡ್ಕೊಳ್ಳೋಣ ಬನ್ನಿ. ಇವತ್ತು ಮಾತಾಡ್ತಾ ಇರೋಂಥದ್ದು 4, 13, 22, 31 ಈ ದಿನಾಂಕಗಳಲ್ಲಿ ನೀವು ಇಷ್ಟಪಡುವಂತಹ ವ್ಯಕ್ತಿ ಹುಟ್ಟಿದ್ರೆ, ಅಥವಾ ನೀವು ಮದುವೆ ಆಗಿರುವಂಥವ್ರು ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇರ್ಬೋದು, ಅಥವಾ ನೀವು ಬಿಸ್ನೆಸ್ ಮಾಡ್ತಿರೋಂಥ ವ್ಯಕ್ತಿಗಳು ಇರ್ಬೋದು, ನೀವು ಅವ್ರ ಜೊತೆಗೆ ಯಾವುದೋ ಒಂದು ರೀತಿಯಲ್ಲಿ ಫ್ರೆಂಡ್ಶಿಪ್ ಇರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇದೀರಾ ನೀವು ಅಂತಂದ್ರೆ ನೀವೇನೆಲ್ಲ ಮಿಸ್ಟೇಕ್ಸ್ ಮಾಡ್ತಿರ್ತೀರಾ, ಮತ್ತೆ ನಿಮ್ಮ ರಿಲೇಶನ್ಶಿಪ್ ಯಾಕೆ ಬ್ರೇಕ್ ಆಗುತ್ತೆ. ಎಷ್ಟೋ ಜನ ನೀವು ಕನ್ಸಲ್ಟೇಷನ್ ಕೇಳ್ತಿರ್ತೀರಾ, ಮೇಡಮ್ ನಾನು ಅವ್ರನ್ನ ಇಷ್ಟಪಡ್ತಿದ್ದೆ ಅಥವಾ ಅವ್ರು ನನ್ನ ಇಷ್ಟಪಡ್ತಿದ್ರು, ಏನು ರೀಸನ್ ಅಂತಾನೆ ಗೊತ್ತಿಲ್ಲ. ಎಷ್ಟು ಜನಕ್ಕೆ ರೀಸನ್ಸೇ ಗೊತ್ತಿರಲ್ಲ ಪಾಪ, ಯಾಕೆ ಅವ್ರು ಬ್ರೇಕ್ ಆಗಿದ್ದಾರೆ ಗೊತ್ತಿರಲ್ಲ. ಎಷ್ಟು ಜನ ಗೊತ್ತಿರುತ್ತೆ ಯಾಕೆ ರೀಸನ್ಸ್ ಇರುತ್ತೆ, ಬ್ರೇಕ್ ಆಗಿರುತ್ತೆ. ಯಾರೋ ಒಂದು ಮೂರನೇ ವ್ಯಕ್ತಿ ಪ್ರವೇಶ ಆಗಿರ್ಬೋದು, ಯಾರೋ ಏನೋ ನಿಮ್ಮ ಬಗ್ಗೆ ಇನ್ನೊಬ್ಬರಿಗೆ ಕೆಟ್ಟದಾಗಿ ಹೇಳುವಂಥದ್ದು, ಅಥವಾ ಏನೋ ಒಂದು ಏನೋ ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಬರೋ ರೀತಿಯಲ್ಲಿ ಏನೋ ಅಂತ ಹೇಳಿರುವಂಥದ್ದು, ಅದು ನಿಮ್ಮ ಇಬ್ಬರ ರಿಲೇಷನ್ಶಿಪ್ಗೆ ಬ್ರೇಕ್ ಆಗೋದಕ್ಕೆ ಕಾರಣ ಆಗುವಂಥದ್ದು. ಇವೆಲ್ಲ ತುಂಬಾ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಿರ್ತೀರ. ಸೊ ಬನ್ನಿ, ಏನೆಲ್ಲ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡಬಹುದು, ಮತ್ತು ಏನು ಅದಕ್ಕೆ ಪರಿಹಾರ ಮಾಡ್ಕೊಳ್ಬಹುದು, ಮತ್ತು ಏನು ನಿಮ್ಮ ಚೇಂಜಸ್, ನೀವು ಮಾಡೋಂಥ ಚೇಂಜಸ್ಸಿಂದ ನಿಮ್ಮ ರಿಲೇಷನ್ಶಿಪ್ಪು ಸಸ್ಟೈನ್ ಆಗುತ್ತೆ, ನಿಮ್ಮ ರಿಲೇಷನ್ಶಿಪ್ಪು ಉಳ್ಕೊಳ್ಳುತ್ತೆ, ನೀವು ಅವರು ಯಾವ ರೀತಿಯಾದ ಹಾರ್ಮೋನಿಯಸ್ ಲೈಫ್ನ ಲೀಡ್ ಮಾಡ್ಬೋದು ತಿಳಿಸ್ಕೊಡ್ತೀನಿ. ಮೇಜರ್ಲಿ 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು, 31ನೇ ತಾರೀಕು ಒನ್ ಆಫ್ ದ ಬೆಸ್ಟ್ ನಂಬರ್ ಅನ್ಬೋದು. ತುಂಬ ಜನ ನ್ಯೂಮರಾಲಜಿಕಲಿ ಇದಕ್ಕೆ ಒಂದು ಡಿಫ್ರೆಂಟ್ ಮೀನಿಂಗೇ ಕೊಟ್ಬಿಟ್ಟಿದ್ದಾರೆ. 4th ಹುಟ್ಟಿರೋದ ಹಾಗಾದ್ರೆ ಪ್ರಾಬ್ಲಮ್ ಬಿಡು ನಿನ್ನ ಲೈಫಲ್ಲಿ, 8ನೇ ತಾರೀಕು ಹುಟ್ಟಿರೋದ ನಿನ್ನ ಲೈಫ್ ಎಲ್ಲ ಪ್ರಾಬ್ಲಮ್ ಬಿಡು ಅಂತ ಹೇಳಿ. ಬಟ್ ಇವರು ಒಂದು ರೀತಿಯಲ್ಲಿ ಡಿಫ್ರೆಂಟ್ ಕ್ಯಾಟಗರೈಸ್ಡ್ ಪರ್ಸನಾಲಿಟೀಸ್ ಅಂತ ಹೇಳ್ಬೋದು. ಸಹಜವಾದ ವ್ಯಕ್ತಿಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಕ್ಯಾಟಗರಿ ಅಂತ ನಾವು ಹೇಳ್ಬೋದು ಈ ಒಂದು ಡೇಟ್ಸ್ ಅಲ್ಲಿ ಹುಟ್ಟಿರುವಂಥವ್ರು. ವಿಶೇಷವಾಗಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಇವ್ರ ಲೈಫಲ್ಲೂ ಕೂಡ. ಬೇರೆ ಎಲ್ಲ ಡೇಟ್ಸ್ ಅಲ್ಲಿ ಇರೋ ರೀತಿಯಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ವೆರಿ ಲಾಯಲ್, ವೆರಿ ಟ್ರಸ್ಟೆಡ್ ಪರ್ಸನ್ಸ್ ನಿಮ್ಮ ಲೈಫಲ್ಲಿ ಈ ವ್ಯಕ್ತಿಗಳು ಅಂತಂದರೆ, ನೀವೇನಾದರೂ ಇಷ್ಟಪಡ್ತಿರೋಂಥ ವ್ಯಕ್ತಿ 4, 13, 22, 31 ದಿನಾಂಕಗಳಲ್ಲಿ ಹುಟ್ಟಿರೋಂಥವ್ರು ಅಂದರೆ ಯು ಆರ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಹೇಳ್ಬೋದು. ಯಾಕಂದರೆ ನೀವು ಇಷ್ಟಪಡ್ತಿರೋಂಥ ವ್ಯಕ್ತಿಗಳು ಡೆಫಿನೆಟ್ಲಿ ದೇ ಆರ್ ವರ್ತ್ ಆಫ್ ಟ್ರಸ್ಟ್, ನಂಬಿಕಸ್ಥರು ಅಂತ ಹೇಳ್ತೀವಲ್ಲ ನಾವು. ಮತ್ತು ಲಾಯಲ್ ಆಗಿರೋವಂಥವ್ರು, ಯಾವುದೇ ರೀತಿಯಲ್ಲೂ ನಿಮಗೆ ಕೆಟ್ಟದನ್ನು ಮಾಡಬೇಕು ಅಂತ ಬಯಸೋಂಥವ್ರು ಅಂತಲ್ಲ. ಬೈ ಚಾನ್ಸ್ ಅವರ ಲೈಫಲ್ಲಿ ಏನೋ ಒಂದು ಆಗಿರುವಂಥ ಘಟನೆಗಳಿಂದ ನಿಮಗೂ ಅವ್ರಿಗೂ ಏನೋ ಒಂದು ಆಗಿರ್ಬೋದು, ಬಟ್ ಹೇಗೆ ನೀವು ಅದನ್ನು ಸರಿಪಡಿಸ್ಕೊಳ್ಬೋದು ತಿಳಿಸ್ಕೊಡ್ತೀವಿ. ಮೇಯ್ನಾಗಿ ಸ್ಟೆಬಿಲಿಟಿ ತುಂಬ ಇಷ್ಟಪಡ್ತಾರೆ. ಸೊ ಯಾವುದೇ ರೀತಿಯಾದ ನೀವು ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರಾ, ಅಥವಾ ಏನೋ ಒಂದು ಫಿಲ್ಮಿ ಟೈಪ್ ನೀವು ಅಂದ್ಕೊಂಡಿರ್ತೀರಾ, ನನಗೆ ಈ ರೀತಿ ಸರ್ಪ್ರೈಸಸ್ ಮಾಡ್ತಾರೆ, ಆ ರೀತಿ ಸರ್ಪ್ರೈಸಸ್, ಆ ಒಂದು ವ್ಯಕ್ತಿತ್ವ ಖಂಡಿತ ಇರೋದಿಲ್ಲ. ತುಂಬ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರ್ತಾರೆ, ತುಂಬ ಲಾಯಲ್ ಇರ್ತಾರೆ, ತುಂಬ ಹಾನೆಸ್ಟ್ ಇರ್ತಾರೆ, ಮತ್ತು ತುಂಬ ಪ್ರಾಕ್ಟಿಕಲ್ ಆಗಿ ಅಂದರೆ ವಾಸ್ತವನ ಅವರು ಯೋಚನೆ ಮಾಡಿ ಒಂದು ಫ್ಯೂಚರ್ನ ಬಿಲ್ಡ್ ಮಾಡಬೇಕು, ನನ್ನ ಜೀವನ ಚೆನ್ನಾಗಿರಬೇಕು, ತುಂಬ ಹಾರ್ಡ್ ವರ್ಕಿಂಗ್ ನೇಚರ್ ಇರ್ತಾರೆ. ಬೇಸಿಕಲಿ ಕೆಲಸ ಹೆಚ್ಚು ಕೆಲಸ, ಹಾರ್ಡ್ ವರ್ಕಿಂಗ್ ನೇಚರ್. ಸ್ವಲ್ಪ ಫ್ಯಾಮಿಲಿ ಕಡೆ ಗಮನ ಕೊಡೋದು ಕಡಿಮೆನೇ, ಅವ್ರು ಇಷ್ಟಪಡೋಂಥ ವ್ಯಕ್ತಿ ಮೇಲೆ ಗಮನ ಕೊಡೋದು ಕಡಿಮೆನೇ. ಯಾಕೆ ಅಂದರೆ ಅವ್ರಿಗೆ ಒಂದು ರೀತಿ ಒಂದು ರೆಸ್ಪಾನ್ಸಿಬಿಲಿಟಿ ಬಂದುಬಿಟ್ರೆ, ನಾನು ಈ ಹುಡುಗಿನ ಇಷ್ಟಪಡ್ತಿದ್ದೀನಿ, ಈ ಹುಡುಗನ ಇಷ್ಟಪಡ್ತಿದ್ದೀನಿ, ಇವರನ್ನು ನನ್ನ ಜೀವನ ಪರ್ಯಂತ ನಾನು ಇಟ್ಕೋಬೇಕು, ಅಂದರೆ ಅವ್ರು ನನ್ನ ಜೀವನದಲ್ಲಿ ನನ್ನ ಜೀವನ ಜೊತೆಯಲ್ಲಿ ಇರಬೇಕು, ಅವರು ನನ್ನ ಲೈಫ್ ಪೂರ್ತಿ ಅವ್ರು ನನ್ನ ಜೊತೆಲಿ ಇರಬೇಕು ಅನ್ನೋ ಒಂದು ಟ್ರಸ್ಟ್ ಮತ್ತು ಹಾನೆಸ್ಟಿ ಅವ್ರಿಗೆ ಕ್ರಿಯೇಟ್ ಆಗುತ್ತೆ. ರೆಸ್ಪಾನ್ಸಿಬಿಲಿಟಿ ಕ್ರಿಯೇಟ್ ಆಗುತ್ತೆ. ರೆಸ್ಪಾನ್ಸಿಬಿಲಿಟಿ ಕ್ರಿಯೇಟ್ ಆಗಿದ ತಕ್ಷಣ ಏನು, ಅದನ್ನು ಯಾವ ರೀತಿ ಮೇಂಟೈನ್ ಮಾಡ್ಬೋದು ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾರ್ಡ್ ವರ್ಕಿಂಗ್, ನಾನು ದುಡ್ಡು ಕೊಡಿರಬೇಕು, ನಾನು ಸಂಪಾದನೆ ಮಾಡಬೇಕು, ನಾನು ಇನ್ನೂ ಹೆಚ್ಚು ದುಡ್ಡನ್ನು ಸಂಪಾದನೆ ಮಾಡಬೇಕು, ಮನೆ ಮಾಡಬೇಕು, ಸೈಟ್ ಮಾಡಬೇಕು ಅಂತೆಲ್ಲ ಆ ಒಂದು ಲೈಫಲ್ಲಿ ಬ್ಯುಸಿ ಆಗಿದ ತಕ್ಷಣ ಏನಾಗುತ್ತೆ, ಈ ಕಡೆ ಸ್ವಲ್ಪ ಗಮನ ಕಡಿಮೆ ಆಯಿತು ಅಂತ ಹೇಳಿ ನೀವೇನು ಫೀಲ್ ಆಗ್ತೀರಾ, ನನ್ನ ಅವರು ಗ್ರ್ಯಾಂಟಿಗೆ ತೊಗೊಂಡ್ಬಿಟ್ಟಿದ್ದಾರೆ, ಅವ್ರು ನನ್ನನ್ನು ತುಂಬ ಈಸಿಯಾಗಿ ತೊಗೊಂಡಿದ್ದಾರೆ, ಅವ್ರು ನನ್ನನ್ನು ಅಷ್ಟೊಂದು ಗಮನಿಸ್ತಾ ಇಲ್ಲ, ಅವ್ರು ನನ್ನ ಲವ್ ಮಾಡಲ್ಲ, ಇಷ್ಟಪಡಲ್ಲ, ಇವೆಲ್ಲ ನಿಮಗೆ ಏನು ಅನ್ಸೋಕ್ಕಾಗುತ್ತೆ, ಒಂದು ರೀತಿಯಲ್ಲಿ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಬರುತ್ತೆ. ಸೊ ಈ ಈಸ್ ದಟ್ ಕೈಂಡ್ ಆಫ್ ಎ ಪರ್ಸನ್, ಅರ್ಥ ಮಾಡ್ಕೊಳ್ಳಿ. ಸೊ ದಯವಿಟ್ಟು ಈ ಒಂದು ನಾನು ಹೇಳ್ದಂಗೆ 4ನೇ ತಾರೀಕು, 13, 22, 31 ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ಟಲ್ಲಿ ಹುಟ್ಟಿರುವಂತಹ ವ್ಯಕ್ತಿತ್ವಗಳು. ಸೊ ಹಾಗೆ ಅವರನ್ನು ನೀವು ಅರ್ಥ ಮಾಡ್ಕೊಂಡಷ್ಟು, ಕಟಲ್ ಮಾಡಿದಷ್ಟು ತುಂಬಾ ನಿಮ್ಮ ಒಂದು ಹಾರ್ಮೋನಿಯಸ್ ಲೈಫ್ಗೆ ತುಂಬ ಚೆನ್ನಾಗಿರುತ್ತೆ. ಅದೇ ಹೇಳ್ದಂಗೆ ಅವರು ಸರ್ಪ್ರೈಸಸ್ನ ಇಷ್ಟಪಡೋದಿಲ್ಲ. ಇರೋ ಫ್ಯಾಕ್ಟ್ ನೀವು ಇರೋ ರೀತಿಯಲ್ಲೇ ಹೇಳೋಕ್ಕೆ ಅಥವಾ ಹೇಳಿ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಮೊಂಡಾಗಿರಬೇಡಿ, ಅವ್ರ ಜೊತೆಯಲ್ಲಿ ಎಮೋಷ್ನಲಿ ಕನೆಕ್ಟ್ ಆಗಿ ಅವರನ್ನು ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿಯಾದ ಒಂದು ಸಂಬಂಧಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಆ ಸಂಬಂಧ ನಿಮಗೆ ಕಂಟಿನ್ಯೂಸ್ ಆಗಿರುತ್ತೆ. ಸಮಸ್ಯೆಗಳಾಗ್ತಿದೆ, ನಮಗೆ ಇಂಡಿಫ್ರೆನ್ಸಸ್ ಆಗ್ತಾ ಇದೆ, ನೀವು ಅಂತಹ ವ್ಯಕ್ತಿಗಳ ಜೊತೆಲಿ ಇದ್ದವರದ್ದಲ್ಲಿ ನೀವು ಈ ಒಂದು ಬ್ರೇಸ್ಲೆಟ್ನ ಹಾಕೊಂಡಾಗ ನಿಮ್ಮಿಬ್ಬರ ಒಂದು ಸಾಮರಸ್ಯ ಆಗಲಿಕ್ಕೆ, ಕನೆಕ್ಟಿವಿಟಿ ಆಗೋದಕ್ಕೆ, ನಿಮ್ಮಿಬ್ಬರ ಒಂದು ಬಾಂಡಿಂಗ್ ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸಮ್ವನ್ ಹೂ ಇಸ್ ಬಾರ್ನ್ ಆನ್ 4, 13, 22, 31 ನೀವು ಡೆಫಿನೆಟ್ಲಿ ಒಂದು ಬ್ರೇಸ್ಲೆಟ್ನ ಧರಿಸ್ಕೊಳ್ಳಿ. ನಿಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಾಗುತ್ತೆ, ಬಾಂಡಿಂಗ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಯಾರನ್ನ ನೋಡ್ತಿದ್ರೆ ಖಂಡಿತ ಕಮೆಂಟ್ ಹಾಕಿ, ನಮ್ಮ ಒಂದು ಏನೋ ರಿಲೇಷನ್ಶಿಪ್ ಚೆನ್ನಾಗಿದೆ ಅನ್ಬೋದು, ಅಥವಾ ನೀವು ಅಂಥ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರೋವಂಥವ್ರು ಇರ್ಬೋದು. ಯು ಕ್ಯಾನ್ ಜಸ್ಟ್ ಕಮೆಂಟ್ 4 ಅಂತ ಹಾಕಿ, ಇಲ್ಲಾಂದರೆ ಎಸ್ ಹಾಕಿ, ಎನಿಥಿಂಗ್
ಎವ್ರಿಥಿಂಗ್ ಇಸ್ ಫೈನ್. ಯು ಡೋಂಟ್ ಹ್ಯಾವ್ ಟು ರಿವೀಲ್ ನಾನು ಯಾರನ್ನ ಇಷ್ಟಪಡ್ತೀನಿ ಅದನ್ನ ಹೇಳ್ಬೇಕಾ? ಖಂಡಿತ ಇಲ್ಲ. ಯು ಕ್ಯಾನ್ ಜಸ್ಟ್ ಕಮೆಂಟ್ ಸೊ ದಟ್ ನನಗೆ ಗೊತ್ತಾಗುತ್ತೆ ನೀವು ಎಷ್ಟು ಜನ ನನ್ನ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಂತ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.